ಅಧಿಕೃತ ಜ್ಞಾಪನ ಪತ್ರವನ್ನು ನಾವು ಸತ್ತರೂ ನಮ್ಮ ಮಕ್ಕಳಿಗೆ ಹೇಳಿ ಸಾಯ್ತೀವಿ. ನೀವು ನೀಡಿದ ಭರವಸೆಯನ್ನ ಈಡೇರಿಸಿದ್ದೀರಾ. ನಾವು ಸಾಯುವವರೆಗೂ ನಿಮ್ಮ ಋಣದಲ್ಲಿ ಇರುತ್ತೇವೆ. ಅಲೆಮಾರಿ ಬುಡಕಟ್ಟು ಜನಾಂಗ ಅಲೆಮಾರಿಗಳ ಸುದೀರ್ಘ ಪ್ರಯತ್ನಕ್ಕೆ ಸಿಕ್ಕಿತು ಪ್ರತಿಫಲ. 30 ವರ್ಷಗಳ ಹೋರಾಟಕ್ಕೆ ಸಂದ ಜಯ. 30 ವರ್ಷಗಳಿಂದ ನಿವೇಶನಕ್ಕಾಗಿ ಅಲೆಮಾರಿಗಳ ಪರದಾಟ ಕೊನೆಗೂ ಸಿಕ್ತು. 30-40 ಚದುರ ಅಡಿ ನಿವೇಶನ, ರಸ್ತೆ, ಶಾಲೆ ಹಾಗೂ ಶೌಚಾಲಯಗಳನ್ನ ನೀಡುತ್ತೇವೆ ಎಂದು ಭರವಸೆ ನೀಡಿದ ಶಾಸಕ. ತಾಲೂಕಿನಲ್ಲಿ ಅಲೆಮಾರಿ ಮತ್ತು ಸುಡುಗಾಡು ಸಿದ್ಧ ಜನಾಂಗಕ್ಕೆ ಸೇರಿದ 30ಕ್ಕೂ ಹೆಚ್ಚು ಕುಟುಂಬಗಳು ಸುಮಾರು 50 ವರ್ಷಗಳಿಂದ ವಾಸವಾಗಿದ್ದು, ಇವರು ಚಿಕ್ಕನಾಯಕನಹಳ್ಳಿಯ ದಬ್ಬೆಘಟ್ಟದ ಗುಂಡುತೋಪಿನಲ್ಲಿ ವಾಸವಾಗಿದ್ದರು. ನಿವೇಶನ ಕೊಡುವುದಾಗಿ ಹೇಳಿದ ಶಾಸಕ ಸುರೇಶ್ ಬಾಬು ಅವರ ಭರವಸೆಯನ್ನ ಈಡೇರಿಸಿದ್ದಾರೆ. ಸಮಾಜದವರಿಗೆ ನಾವು ನಿವೇಶನವನ್ನು ನೀಡಿದ್ದೇವೆ. ಆ ರಸ್ತೆನೂ ಕೂಡ ಅವರು ನಡಿಲಿಕ್ಕೆ ಸಾಧ್ಯ ಆಗದ ರೀತಿಯಲ್ಲಿ ಪರಿಸ್ಥಿತಿಯಲ್ಲಿರೋದ್ರಿಂದ ಅದನ್ನು ಕೂಡ ನಾವು ಇವತ್ತು ಅಭಿವೃದ್ಧಿ ಪಡಿಸ್ತಕ್ಕಂಥ ಕೆಲಸಕ್ಕೆ ಈಗಾಗಲೇ ಸಂಬಂಧಪಟ್ಟ AW ಅವ್ರಿಗೆ ಈಗಾಗಲೇ ನಿರ್ದೇಶನ ನೀಡಿದ್ದೀವಿ. ಲೈನ್ ಎಸ್ಟಿಮೇಟ್ ಮಾಡಿ ಅಂತ. ಈ ಹಣ ಬಂದ ತಕ್ಷಣ ಪ್ರಾಥಮಿಕವಾಗಿ ಅದನ್ನು ತಗೊಂಡು ಅವರಿಗೆ ಒಂದು ಸುಸಜ್ಜಿತವಾದ ಒಂದು ರಸ್ತೆಯನ್ನು ನಿರ್ಮಾಣ ಮಾಡಿಕೊಡುವಂಥ ಜವಾಬ್ದಾರಿ ನಮ್ಮದು ಅಂತ ಹೇಳ್ತಾರೆ. ಪಂಚಾಯತಿನೂ ಕೂಡ ಮೈನಿಂಗಿಗೆ ಬರೋದ್ರಿಂದ ಇವರು ಕೂಡ ಅದೇ ಪಂಚಾಯತಿಗೆ ವ್ಯಾಪ್ತಿಗೆ ಬರೋದ್ರಿಂದ ಆ ಒಂದು ಇದರಲ್ಲಿ ಇವರಿಗೆ ಅವಶ್ಯಕತೆ ಅವಕಾಶ ಮಾಡಿಕೊಡೋದು, ಇಲ್ಲಾಂದರೆ ವಿಶೇಷವಾಗಿ ಅವರಿಗೆ ಮನೆಗಳನ್ನ ನಿರ್ಮಾಣ ಮಾಡೋದಕ್ಕೆ ಹಣವನ್ನು ಹಾಕಿಸ್ಕೊಡುವಂಥ ಕೆಲಸ ಮಾಡಿ ಒಟ್ಟಾಗಿ ಗುಂಪು ಮನೆ ಕೊಟ್ಟು ಅವರೆಲ್ಲರಿಗೂ ಕೂಡ ಒಂದೇ ಸಲ ಮನೆ ನಿರ್ಮಾಣ ಮಾಡಿ ಅವರು ಒಂದು ನೆಮ್ಮದಿಯಾಗಿ ಜೀವನ ಮಾಡೋಕ್ಕೆ ಅನುಕೂಲ ಮಾಡಿಕೊಡುವಂಥ ಜವಾಬ್ದಾರಿ ತಾಲೂಕಾಡಳಿತದ್ದು. ಅಂದಾಜು ಎಷ್ಟು ಲಕ್ಷ ನೀವು ಅದು ನೋಡೋಣ, ಎಸ್ಟಿಮೇಟ್ ಮಾಡಿಸ್ತೀವಿ ಎಲ್ಲ. ಈಗ ಮೈನಿಂಗಲ್ಲಿ ಏನಾಗಿದೆ, ಮೈನಿಂಗ್ ಏರಿಯಾಕ್ಕೆ 7 ಲಕ್ಷದಲ್ಲಿ ಹಣವನ್ನು ಕೊಡ್ತಾ ಇದ್ದೀವಿ. ಇದರಲ್ಲಿ ಅವಕಾಶ ಆದರೆ 7 ಲಕ್ಷದ ಮನೆಯೇ ಅವ್ರಿಗೆ ಕೊಡೋಂಥದ್ದಾಗ್ತದೆ. ಇಲ್ಲಾಂದರೆ ಅಲೆಮಾರಿ ಬುಡಕಟ್ಟಿಗೆ ಯಾವ ಥರ ಕೊಡೋದಕ್ಕೆ ಒಂದು ನಮ್ಮ ಸಮಾಜ ಕಲ್ಯಾಣ ಇಲಾಖೆಯಿದೆ, ಎಲ್ಲದೂ ಕೂಡ ಚರ್ಚೆ ಮಾಡಿ ಉತ್ತಮ ರೀತಿಯಲ್ಲಿ ಅವ್ರಿಗೆ ಸುಸಜ್ಜಿತವಾದ ಮನೆಯನ್ನು ನಿರ್ಮಾಣ ಕೊಡೋಂಥ ಕೆಲಸ ಮಾಡ್ತೇವೆ. ಅಲ್ಲಿಗೆ ಶಾಲೆಗಿಲೆ ವ್ಯವಸ್ಥೆ ಮಾಡೋದಿದೆಯಾ? ಈಗ ಒಂದು ಅಂಗನವಾಡಿ ಮಾಡಬೇಕು ಅಂತಕ್ಕಂಥದ್ದಿತ್ತು. ಅಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಇರೋದ್ರಿಂದ ಅಲ್ಲೇ ಪಕ್ಕದಲ್ಲೇ ಇವರು ಕೂಡ ವಾಸ ಮಾಡ್ತಾ ಇರ್ತಕ್ಕಂಥ ಹತ್ರದಲ್ಲೇ ಅಲ್ಲಿ ಕಲ್ಲನಹಳ್ಳಿ ಮತ್ತು ಹೊಸೂರು ಎಲ್ಲ ಆ ಭಾಗದಲ್ಲೇ ಒಂದು ಅಲ್ಲಿ ಎಲ್ಲ ಮಕ್ಕಳಿಗೂ ಕಲ್ಲನಹಳ್ಳಿ, ಹೊಸೂರು ಮತ್ತು ಗುಂಡ್ತೋಪಿನಲ್ಲಿರ್ತ ಇವ್ರಿಗೆ ನಮ್ಮ ಅಲೆಮಾರಿ ಸಮಾಜದವ್ರಿಗೆ ಎಲ್ರಿಗೂ ಕೂಡ ಅನುಕೂಲ ಆಗೋ ರೀತಿಯಲ್ಲಿ ಒಂದು ಈಗಾಗಲೇ ಕಟ್ಟಡನೂ ಕೂಡ ಇದು ಅಲ್ಲಿ ಹೊಸದಾಗಿ ನಿರ್ಮಾಣ ಆಗ್ತಾ ಇದೆ. ಅದರಿಂದ ಖಂಡಿತ ಇವರೆಲ್ಲರಿಗೂ ಕೂಡ ಅನುಕೂಲ ಆಗುತ್ತೆ. ಮಕ್ಕಳ ವಿದ್ಯಾಭ್ಯಾಸಕ್ಕೂ ಕೂಡ ಅದು ತೊಂದರೆ ಆಗದ ರೀತಿಯಲ್ಲಿ ಎಲ್ಲ ರೀತಿ ವ್ಯವಸ್ಥೆ ಆಗುತ್ತೆ. ಹಾಗೂ ಮತ್ತು 30 ವರ್ಷಗಳಿಂದ ನಾವು ಸತತವಾಗಿ ಗುಂಡುತೋಪಿನಲ್ಲಿ ವಾಸ ಮಾಡಿದ್ದು. ಗುಂಡುತೋಪಿನಲ್ಲಿ ಯಾವುದೂ ಕೂಡ ನಮಗೆ ಒಂದು ಅನುಕೂಲತೆಯನ್ನು ಕೂಡ ಸಿಕ್ಕಿರಲಿಲ್ಲ. ನಮ್ಮ ಸಾಹೇಬರು ಹೇಳ್ತಾ ಬಂದಿದ್ದರು, ನಾವು ಕೇಳ್ತಾ ಇದ್ದರು, ಗುಂಡುತೋಪಿನಲ್ಲಿ ಕೊಡೋಕ್ಕೆ ಬರೋಲ್ಲ, ನಿಮಗೆ ಶಾಶ್ವತವಾದ ಜಾಗ ನಾವು ಹುಡುಕಿಸ್ಕೊಡ್ತೀವಿ, ಅದರಲ್ಲಿ ನೀವು ವಾಸ ಮಾಡಿ ಅಂತ ಹೇಳಿದರು ನಮ್ಮ ಸಾಹೇಬರು. ಇವತ್ತು ನಮಗೆ ಮಾಡಿಕೊಟ್ಟಿದ್ದಾರೆ. ಇವತ್ತು ಒಂದು ಮನೆ ಮಾಡೋದಕ್ಕೆ ಒಂದು ನಮ್ಮ ಸೈಟ್ ಮಾಡಿಕೊಟ್ಟಿದ್ದಾರೆ. ಆದಷ್ಟು ತುರ್ತಾಗಿ ನಮ್ಮ ಎಷ್ಟೋ ಬಾರಿ ನಾವು ಗುಂಡುತೋಪಿನಲ್ಲಿದ್ದಾಗ ಹಾವು ಹುಳ ಉಪ್ಟೆ ಸಾವು ನೋವಿನಿಂದ ಬದುಕಿ ಬಂದಿದ್ದೀವಿ. ಇವತ್ತು ಲಾಸ್ಟ್ಗೆ ನಮ್ಗೆ ಒಂದು ಮುಕ್ತಿ ಕೊಟ್ಟಿದ್ದಾರೆ ನಮ್ಮ ಸುರೇಶ್ ಬಾಬು ಸಾಹೇಬರು. ಮತ್ತು ನಮ್ಮ ತಹಸೀಲ್ದಾರ್ ಸಾಹೇಬರು ಸಾಹೇಬರು ಬಂದಾಗಲಿಂದ ನಮ್ಮ ಒತ್ತಡದಿಂದ ಅವರು ಇಷ್ಟೊಂದು ತುರ್ತಾಗಿ ನಮಗೆ ಇವತ್ತು ಹಕ್ಕುಪತ್ರಗಳನ್ನು ಕೊಟ್ಟಿದ್ದಾರೆ. ಆಮೇಲೆ ನಮ್ಮ ಸೋಷಲ್ ಅಧಿಕಾರಿಗಳು ಮತ್ತು ಎಲ್ಲ ನಮ್ಮ ತಾಲೂಕು ಆಡಳಿತವಾದ ಸಿಬ್ಬಂದಿಗಳು ನಮಗೆ ಆದಷ್ಟು ಕೂಡ ನಮಗೆ ಒಂದು ಹಕ್ಕುಪತ್ರಗಳನ್ನು ಕೊಟ್ಟಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ಧನ್ಯವಾದಗಳು. ಮುಂದೆ ಇವತ್ತು ಕೊನೆಗಂಡಿದೆ. ಆ 30 ವರ್ಷದಿಂದ ಹೋರಾಟ ಮಾಡಿದ್ದು ಇವತ್ತು ನಮಗೆ ಒಂದು ಮುಕ್ತಿಯನ್ನು ಕೊಟ್ಟಿದ್ದಾರೆ. ಇವತ್ತು ಒಂದು ಮುಕ್ತಿ ಕೊಟ್ಟಿದ್ದಾರೆ. ಆಮೇಲೆ ಆ ಮನೆ ಯಾವತ್ತು ಸೇರ್ತೀವಿ ಅನ್ನೋದು ನಮಗೆ ಅದೊಂದು ಇದಾಗ್ತಾಯಿದೆ ಸರ್. ನಮಗೆ ಆದಷ್ಟು ತುರ್ತಾಗಿ ಮನೆ ಮಾಡಿಕೊಡ್ಬೇಕು ನಮ್ಮ ಸಾಹೇಬರು. ಅವರ ಹೆಸರು ನಾವು ಅಲೆಮಾರಿಗಳು ಯಾವತ್ತೂ ಕೂಡ ನಮಗೆ ಯಾರು ಅನ್ನ ಇಡ್ತಾರೋ, ಯಾರು ಮನೆ ಕೊಡ್ತಾರೋ, ನಮ್ಮ ಮಕ್ಕಳಿಗೂ ಮೊಮ್ಮಕ್ಕಳಿಗೂ 7 ಸಹಾಯ ಅಂತ ಅಲೆಮಾರಿಗಳು ಸರ್. ನಾವು ಅದೇ ರೀತಿಯಾಗಿ ತಮ್ಮಲ್ಲಿ ನಾವು ಕೇಳ್ಕೊಂತೀವಿ. ಇವರಿಗೆ ತಾಲೂಕು ಆಡಳಿತ ಮತ್ತು ಪುರಸಭೆ ವತಿಯಿಂದ ನಿವೇಶನವನ್ನ ಹಂಚಿಕೆ ಮಾಡಿಕೊಟ್ಟ ಭರವಸೆಯನ್ನ ಶಾಸಕರು ಈಡೇರಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಸುರೇಶ್ ಬಾಬು, ಅಲೆಮಾರಿಗಳಿಗೆ ಒಂದೇ ಜಾಗದಲ್ಲಿ ಸ್ಥಿರವಾಗಿ ಉಳಿಯುವ ಕಾಯಕಲ್ಪ ನಮ್ಮಿಂದ ಆಗಿದೆ ಎಂದು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಪುರಂದರ ಕೆ, ಪುರಸಭೆ ಅಧ್ಯಕ್ಷ ದಯಾನಂದ್, ರಾಜಶೇಖರ್, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಶ್ರೀಧರ್ ಸಹ ಹಾಜರಿದ್ದರು.
ಉತ್ತಮ ಗುಣಮಟ್ಟದ ಅಡುಗೆ ಸಾಮಗ್ರಿಗಳನ್ನ ಖರೀದಿಸಬೇಕಾ? ಎಲ್ಲಾ ರೀತಿಯ ಅಡುಗೆ ಸಾಮಗ್ರಿಗಳನ್ನ ಹೋಲ್ಸೇಲ್ ದರದಲ್ಲಿ ಕೊಂಡುಕೊಳ್ಳಿ, ವಿಶೇಷ ಉಡುಗೊರೆಗಳನ್ನ ಪಡೆಯಿರಿ. ಎಲ್ಲ ಶುಭ ಸಮಾರಂಭಗಳ ಅಡುಗೆಗೆ ಬೇಕಾದ ಎಲ್ಲಾ ರೀತಿಯ ಗುಣಮಟ್ಟದ ಅಡುಗೆ ಸಾಮಗ್ರಿಗಳು ನಮ್ಮಲ್ಲಿ ಲಭ್ಯ. ಅಕ್ಕಿ, ಅಡುಗೆ ಎಣ್ಣೆ, ಬೇಳೆ, ಗೋಧಿ, ಡ್ರೈ ಫ್ರೂಟ್ಸ್, ಇನ್ನು 10 ಹಲವು ರೀತಿಯ ದಿನಬಳಕೆ ವಸ್ತುಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತೆ. 1,000 ರೂಪಾಯಿ ವಸ್ತುಗಳನ್ನ ಖರೀದಿಸಿದ್ರೆ ಹೋಮ್ ಡೆಲಿವರಿ ಉಚಿತ. ಮತ್ಯಾಕೆ ತಡ, ಇಂದೇ ಭೇಟಿ ನೀಡಿ. ತೇಜಸ್ವಿನಿ ಟ್ರೇಡರ್ಸ್, ಗುಣಮಟ್ಟದ ದಿನಸಿ ಪದಾರ್ಥಗಳ ಮಳಿಗೆ. ಸ್ಥಳ ವಾಸವಿ ಟೆಂಪಲ್ ಹತ್ತಿರ, ಸಂತೆಬೀದಿ ರಸ್ತೆ, ದಾಬಸ್ಪೇಟೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9901468568 ಮತ್ತು 8904054710.